ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಮತ್ತೆ ರಿಚ್ ಆಗಿರೋ ಹೆಲ್ದಿ ರೆಸಿಪಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಲ್ದಿ ರೆಸಿಪಿ ಅಂದ್ರೆ ಇನ್ ದ ಸೆನ್ಸ್, ಇವಾಗ ನಮಗೆ ಎನರ್ಜಿ ಬೂಸ್ಟ್ ಆಗೋಕ್ಕೆ ಅಥವಾ ಒಂದೊಂದ್ಸಲ ಶಕ್ತಿ ಇರಲ್ಲ, ಒಂದೊಂದ್ಸಲ ಸುಸ್ತಾಗ್ತಿರುತ್ತೆ, ಗಿಡ್ಡಿನೆಸ್ ಆಗ್ತಿರುತ್ತೆ. ಇವಾಗ ನಾನು ಏನ್ ರೆಸಿಪಿ ತೋರಿಸ್ತೀನಿ ಅದನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾ ಹೆಲ್ತಿಗಂತೂ ತುಂಬಾನೇ ಒಳ್ಳೇದು, ಬಟ್ ತುಂಬಾನೇ ಸಿಂಪಲ್. ಅದು ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅಥವಾ ಬೇರೆ ತರ ಮಾಡ್ಕೋಬೇಕಾದ್ರೆ ಏನಿಲ್ಲ. ಮನೇಲಿ ಏನು ಬನಾನಾ ಇರುತ್ತೆ, ನಮ್ಗೆ ಎಷ್ಟು ಬೇಕು, 1 ಬೇಕು 2 ಬೇಕು ಬನಾನಾನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಗೋಡಂಬಿ ಏನಿರುತ್ತೆ ಅದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಕರುಮ್ ಅನ್ನೋ ತರ. ಆ ಮೂರನ್ನು ಮಿಕ್ಸ್ ಮಾಡಿ, ಅಂದ್ರೆ ಏನ್ ನಾವು ಕಟ್ ಮಾಡ್ಕೊಂಡಿರೋ ಬನಾನಾ ಮತ್ತೆ ಬೆಲ್ಲದ ಪುಡಿ, ಸಕ್ಕರೆ ಹಾಕೋಬಹುದು. ಸಕ್ಕರೆ ಏನು ಅಷ್ಟು ಹೆಲ್ದಿಗೆ ಒಳ್ಳೇದಲ್ಲ, ಕಂಪ್ಯಾರಿಟಿವ್ಲಿ ಸಕ್ಕರೆ, ಬೆಲ್ಲದ ಪುಡಿ ಒಳ್ಳೇದು. ಹಾಗಾಗಿ ಬೆಲ್ಲ ಹಾಕ್ತಿದ್ದೀನಿ. ಮತ್ತೆ ಅದಕ್ಕೆ ಗೋಡಂಬಿನ ಫ್ರೈ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಟೇಸ್ಟಿ ಆಗಿರುತ್ತೆ, ಮತ್ತೆ ಹೆಲ್ದಿ ಆಗಿರುತ್ತೆ. ಈ ಸಿಂಪಲ್ ರೆಸಿಪಿ ಮತ್ತೆ ಹೆಲ್ದಿ ರೆಸಿಪಿ ನಿಮ್ಗೆ ಯೂಸ್ ಆಗ್ಬೋದು ಅನ್ಕೊಂತೀನಿ, ಹಾಗಾಗಿ ಶೇರ್ ಮಾಡಿದ್ದೀನಿ. ಕಸ ತುಂಬಿಕೊಂಡು ಹೋಗೋ ಆಟೋ ಬರುತ್ತೆ ಆಲ್ಟರ್ನೇಟಿವ್ ಡೇಸ್. ಐ ಥಿಂಕ್ ಎಲ್ಲಾ ಏರಿಯಾದವರು ಎಲ್ಲ ಊರಲ್ಲೂ ಬರುತ್ತೆ ಅನ್ಕೋತೀನಿ, ಸಿಟಿ ಸೈಡ್ ಅಲ್ಲೆಲ್ಲ. ಆ ಆಟೋದಲ್ಲಿ ಸಿಗೋಷ್ಟು ಮಜಾ ಅಂದ್ರೆ ಎಂತೆಂತ ಒಳ್ಳೆ ಸಾಂಗ್ಸ್ ಹಾಕೊಂಡು ಹೋಗ್ತಿರ್ತಾರೆ. ಯಾವಾಗ್ಲೂ ಅದನ್ನ ಕೇಳುವಾಗ್ಲೇ ನನ್ಗೊಂಥರ ಖುಷಿ ಆಗ್ತಿರುತ್ತೆ. ದಾಸಾಗಿ ಹೋಗ್ತಿರ್ತಾರೆ. ನಿಮ್ಗೆಲ್ಲ ಹೇಗನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಫ್ ಅಲ್ಲಿ ಅವ್ರಿಂಗಂದ್ರು ಇವ್ರಿಂಗಂದ್ರು ಹಿಂಗಾಯ್ತಲ್ಲ ಅಂತ ಅನ್ಕೊಳ್ಳೋದ್ಕಿಂತ ನಮ್ ಲೈಫ್ ಹೇಗಿದೆ, ನಾವೇನ್ ಕೆಲಸ ಮಾಡ್ತಿದೀವಿ ಅದನ್ನ ಬಿಂದಾಸಾಗಿ ಖುಷಿಯಿಂದ ಜೀವನ ಮಾಡ್ಬೇಕು, ಖುಷಿಯಿಂದ ಕೆಲಸ ಮಾಡ್ಬೇಕು. ಯಾರ ಜೀವನದಲ್ಲೂ ಯಾರಿಗೂ ಆಗೋದಿಲ್ಲ. ಆದ್ರೂ ಅದು ಕೇವಲ ಒಂದಷ್ಟು ಪರ್ಸೆಂಟೇಜ್ ಅಷ್ಟು ಮಾತ್ರ ಆಗಿರುತ್ತೆ, 5-10% ಮಾತ್ರ ಆಗಿರುತ್ತೆ. ಸೊ ಹಾಗಾಗಿ ನಮ್ ಜೀವನನ ನಾವೇ ರೂಪಿಸ್ಕೋಬೇಕು, ನಾವೇ ಅನುಭವಿಸ್ಬೇಕು. ನಮ್ ಲೈಫ್ ನ ನಾವೇ ಬಿಂದಾಸಾಗಿ ಲೀಡ್ ಮಾಡ್ಬೇಕು. ಜೀವನದಲ್ಲಿ ಕಷ್ಟ ಸುಖ ಎರಡೂನು ಇರಬೇಕು, ಅವಾಗ್ಲೇ ಜೀವನಕ್ಕೆ ಒಂದು ಅರ್ಥ ಅಂತ ಅನ್ಕೊಂತೀನಿ. ಜೀವನದಲ್ಲಿ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾವ್ ಹಿಂಗಿದೀವಿ, ಅಯ್ಯೋ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ನಮ್ ಜೀವನ ಹೇಗಿದೆ, ನಾವ್ ಹೆಂಗಿರ್ಬೇಕು, ನಾವ್ ಹೆಂಗ್ ಖುಷಿಯಾಗಿರ್ಬೇಕು ಅಂತ ತಿಳ್ಕೊಂಡು ನಮ್ಮ ಖುಷಿ ನಮ್ ಕೈಲೇ ಇರುತ್ತೆ. ಯಾರು ನಮ್ ಖುಷಿನ ಕಿತ್ಕೊಳ್ಳೋಕ್ಕೂ ಆಗಲ್ಲ, ನಮ್ ಖುಷಿನ ಯಾರು ಬೇರೆಯವ್ರು ನಮಗೆ ಕೊಡಕ್ಕೂ ಆಗಲ್ಲ. ಎಲ್ಲರೂ ಅವ್ರವ್ರ ಲೈಫ್ ನ ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.